2010ರಲ್ಲಿ ಆಗಿದ್ದಂತ ಒಂದು DPR ಅಂದ್ರೆ 15 ವರ್ಷದ ಹಿಂದೆ ಆಗ 26,000 ಕೋಟಿ ಇತ್ತು. ಈಗ 40,000 ಕೋಟಿ ಆಗಿದೆ. ಲ್ಯಾಂಡ್ ಅಕ್ವಿಷನ್ 2,500 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ. ಹಿಂದೆ 2,250 ಇತ್ತು, ಈಗ 5,195 ಕೋಟಿ ಇದೆ. ಆಲ್ಮೋಸ್ಟ್ 3,000 ಜಾಸ್ತಿ ಆಗಿದೆ. ಸಿವಿಲ್ ವರ್ಕ್ಸ್ 12,000 ಇದ್ದಿದ್ದು 16,000 ಕೋಟಿ ಆಗಿದೆ. ಒಟ್ಟು 4,000 ಕೋಟಿ ರೂಪಾಯಿ 4,400 ಕೋಟಿ ರೂಪಾಯಿ ಅಷ್ಟು ಬರೀ ಇದಕ್ಕೆ ಜಾಸ್ತಿ ಆಗಿದೆ. ಒಟ್ಟು 26,000 ಇದ್ದು ಟೋಟ್ಲಿ ಈಗ ಆಸ್ ಆನ್ 5/6/25 ನಾವು ಅಪ್ರೂವ್ ಮಾಡಿರೋ ಪ್ರಕಾರ 40,000 ಕೋಟಿ ರೂಪಾಯಿ ಆಗಿದೆ. ಅದು ಸ್ವಲ್ಪ ಡಿಲೇ ಆಗಿರೋದ್ರಿಂದ ನೀವು ಅಪ್ರೂವಲ್ ಕೊಡಬೇಕು ಅಂತೇಳಿ ಡಿಸೆಂಬರ್ 26ನೇ ತಾರೀಕು 6ರೊಳಗಡೆ ನಾವು ಅದನ್ನು ಮುಗಿಸ್ತೇವೆ ಅನ್ನೋದನ್ನ ನಾನು ಬೆಂಗಳೂರಲ್ಲೂ ಕೂಡ ನಾನು ರಿವ್ಯೂ ಮೀಟಿಂಗ್ ಮಾಡಿದೆ. ಅದು ಕೂಡ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಕ್ಲಿಯರ್ ಮಾಡಿಕೊಡಿ ಅಂತೇಳಿ. 3Aಗೆ ಅಂದ್ರೆ ಫೇಸ್ 3ಗೆ ಸೊ 36.59 ಕಿಲೋಮೀಟರ್ ಸರ್ಜಾಪುರದಿಂದ ಹೆಬ್ಬಾಳು 28 ಸ್ಟೇಷನ್ ಬರ್ತದೆ. ವಿತ್ ಎಲಿವೇಟೆಡ್ ಸೆಕ್ಷನ್ 22 ಕಿಲೋಮೀಟರ್, ಅಂಡರ್ ಗ್ರೌಂಡ್ 14 ಕಿಲೋಮೀಟರ್ ಎಸ್ಟಿಮೇಟೆಡ್ ಚಾರ್ಜು. ಅದು ಕೂಡ ನೀವು ನಂಗೆ ಅಪ್ರೂವಲ್ ಕೊಟ್ಟರೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದೇವೆ. ಸುಮಾರು 28,000 ಕೋಟಿ ರೂಪಾಯಿ ಒಟ್ಟು, ಅದು 28,405 ರೂಪಾಯಿ. ನಾವು 15/1 ಈಗಾಗಲೇ ನಾವು 15/1/25 ನಾವು ಅದನ್ನ ಸಬ್ಮಿಟ್ ಮಾಡಿದ್ದೇವೆ. ಆಮೇಲೆ ಅವರೊಂದು ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರು, ಸರಿ ಇದೆಯೋ ಇಲ್ಲೋ ಅಂತ ಹೇಳಿ ಸೈಸ್ತಾರ ಅಂತ ಒಂದು ಸಂಸ್ಥೆ ಕೈಲಿ ಅವರು ಮಾಡ್ತಾ ಇದ್ದಾರೆ. ಅವ್ರೇನೋ 2,000 ರೂಪಾಯಿ 2 ಸ್ಟೇಷನ್ ಬಿಡಬೇಕು ಅಂತ ಹೇಳಿದ್ದಾರೆ. ಆಯ್ತು, ನೀವೇನ್ ಬೇಕಾದ್ರೂ ತೀರ್ಮಾನ ಮಾಡಿ ನಮ್ಗೆ ಅಪ್ರೂವಲ್ ಕೊಡಿ, ನಮ್ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತೀವಿ. RTPS ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, RRTS. ಸೊ ಬೆಂಗಳೂರು ಬಿಡದಿ, ಮೈಸೂರು ಮಧ್ಯ, ಬೆಂಗಳೂರು ಹಾರೋಳ್ಳಿ ಕನಕಪುರ, ಬೆಂಗಳೂರು ನೆಲಮಂಗಲ ತುಮಕೂರು, ಬೆಂಗಳೂರು ಏರ್ಪೋರ್ಟ್ ಚಿಕ್ಕಬಳ್ಳಾಪುರ, ಹೊಸಕೋಟೆ ಕೋಲಾರ, ಇದಕ್ಕೆಲ್ಲ ಕೂಡ DPR ತಯಾರು ಮಾಡಲಿಕ್ಕೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಇಲ್ಲಿ ಮುಂದಕ್ಕೆ ಪ್ರಾಜೆಕ್ಟ್, ಯಾಕೆಂದ್ರೆ ಸ್ಯಾಟಲೈಟ್ ಟೌನ್ಗಳು ಅಲ್ಲಿ ಬೆಳೆಸಬೇಕು, ಬೆಂಗಳೂರಿಗೆ ದಟ್ಟಣೆ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ಕೂಡ ಅವ್ರಿಗೆ ಪ್ರಮುಖವಾಗಿ ತಿಳಿಸಿದ್ದೇವೆ.